ಅಯ್ಯಪ್ಪ ಸ್ವಾಮಿಯವರ ಪಡಿಪೂಜೆಯನ್ನು ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಪ್ರತ್ಯಂಗಿರ ದೇವಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಅಯ್ಯಪ್ಪ ಸ್ವಾಮಿ ಮಂಟಪದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಪಡಿಪೂಜೆ ಅಂಗವಾಗಿ ಶ್ರೀ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ, ಪುಷ್ಪಾಲಂಕಾರ ಹಾಗೂ 18 ಮೆಟ್ಟಿಲುಗಳ ದ್ಯೋತಕವಾಗಿ 18 ದೀಪಗಳನ್ನು ಹಚ್ಚಿ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ಅಯ್ಯಪ್ಪ ಮಾಲಾಧಾರಿಗಳು ಶ್ರದ್ಧಾ ಭಕ್ತಿಯಿಂದ ಭಜನೆ ಮಾಡಿದರು. ಈ ವೇಳೆ ಮಾತನಾಡಿದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕಳೆದ 5 ವರ್ಷಗಳಿಂದ ಸ್ವಾಮಿಯವರ ಪೂಜೆ ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆ ಮಾಡಿಕೊಂಡು ಬರುತ್ತಿದ್ದು, ಈ ವರ್ಷ ಶ್ರೀ ಪ್ರತ್ಯಂಗಿರ ದೇವಿ ಸನ್ನಿಧಾನದಲ್ಲಿ ಮಾಡುತ್ತಿದ್ದೇವೆ ಎಂದರು. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ, ಶ್ರೀ ಭಗವಾನ್ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಇಲ್ಲಿ ಎಲ್ಲ ಪ್ರತ್ಯಂಗಿನಿ ದೇವಿ ಅಂತ ಹೇಳ್ಬಿಟ್ಟು ಇಲ್ಲಿ ತಾಯಿಯವ್ರದ್ದು ದೇವಸ್ಥಾನ ಇದೆ. ಅದು ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ವಾಮಿಗಳೆಲ್ಲ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋ ಜಾಗ. ಸೊ ಇಲ್ಲಿ ಬೇರೆ ಕಡೆ ಎಲ್ಲ ಒಂದು 5 ವರ್ಷದಿಂದ ಮಾಡ್ತಿದ್ರು. ಇದು 6ನೇ ವರ್ಷದ್ದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿಯವ್ರದ್ದು. ಸೊ ಹಾಗಾಗಿ ಇವತ್ತಿನ ದಿನ ಅನ್ನ ಸಂತರ್ಪಣೆ ಹಾಗೂ ಸ್ವಾಮಿ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ದಾರೆ. ಇದು ಮುಖ್ಯ ಎಲ್ಲ ನಮ್ಮ ರಾಕಿ ಸ್ವಾಮಿ ಹಾಗೂ ಶಿವಸ್ವಾಮಿ ಅವ್ರನ್ನೆಲ್ಲ ನೇತೃತ್ವದಲ್ಲಿ ಎಲ್ಲ ನಮ್ಮ ಸ್ವಾಮಿಗಳು ಎಲ್ಲರೂ ಒಬ್ಬರೊಬ್ಬರು ಅಂತಲ್ಲ ಎಲ್ಲ ಸಹ ಕುಟುಂಬದವರಾಗಿ ಎಲ್ಲ ಅಭಿಷೇಕಕ್ಕೆ ಎಲ್ಲ ಅನ್ನದಾನವಾಗಿ ನಿರ್ವಹಿಸ್ತಿದ್ದಾರೆ. ಇಲ್ಲಿ ಬರೋಕ್ಕೆ ಕಾರಣ ಚಂದ್ರಸ್ವಾಮಿಯವರು ಇಲ್ಲಿ ಶೆಡ್ ಮಾಡೋಕ್ಕೂ ಅನುಕೂಲ ಕೊಟ್ಟಿದ್ದವ್ರೆ. ಕರೆಂಟು, ನೀರು, ನಮಗೆ ಸೌಕರ್ಯ ಇಲ್ಲಿ ಇರೋಕ್ಕೆ ಸೌಕರ್ಯ ಮಾಡಿಕೊಟ್ಟಿರೋದೆಲ್ಲ ನಮ್ಮ ಚಂದ್ರಸ್ವಾಮಿ ಎಲ್ಲ ಹೋದರು. ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಶ್ರೀ ಭಗವಾನ್ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ, ತಾಯಿ ಪ್ರತ್ಯಂಗಿರಿ ದೇವಿನೂ ಸದಾ ಒಳ್ಳೇದು ಮಾಡಲಿ. ನಾವು ಎಲ್ಲ ಒಟ್ಟು ಇಲ್ಲಿ ಬಂದ ಸ್ವಾಮಿ ಮಾಲಾಧಿಕಾರಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವೇಳೆ ಬಂದಂತಹ ಭಕ್ತಾದಿಗಳಿಗೆ ಸಾರ್ವಜನಿಕ ಅನ್ನಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು.